ಯಾಕೋ ಇದ್ದಕ್ಕಿದ್ದಂಗೆ ಅಥೆಂಟಿಕ್ ಮಹಾರಾಷ್ಟ್ರೀಯನ್ ಸ್ಟೈಲ್ ಪಾವ್ ಭಾಜಿ ಹಾಗೂ ತವಾ ಪಲಾವ್ನ ಸವಿಬೇಕು ಅನ್ಸ್ತು. ಅದಕ್ಕೆ ನಾವೇನ್ ಮಾಡಿದ್ವಿ ನೋಡಿದ್ರೆ ಮೆಟ್ರೋ ಹತ್ಕೊಂಡು ಸೀದಾ ಇಂದ್ರಾನಗರ್ ಮೆಟ್ರೋ ಸ್ಟೇಷನ್ ಬಂದೇ ಬಿಟ್ವಿ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸೇರಿ ಟೋಟಲ್ 25ಕ್ಕಿಂತ ಹೆಚ್ಚು ಔಟ್ಲೆಟ್ಸ್ ನ ಹೊಂದಿರತಕ್ಕಂತ MH12 ಪಾವ್ ಭಾಜಿ ಅನ್ನೋ ಜಾಗಕ್ಕೆ ನಾವಿವತ್ತು ಬಂದಿದ್ದೀವಿ. ಆಂಬಿಯನ್ಸ್ ಅಂತೂ ಎಲಿಗೆಂಟ್ ಆಗಿ ಕಂಫರ್ಟಬಲ್ ಸೀಟಿಂಗ್ ಇತ್ತು. ಸ್ಟಾರ್ಟ್ಸ್ ಇಂದ ಶುರು ಮಾಡೋಣ ಅಂತ ನಾವು ತಗೊಂಡಿದ್ದೆ ದಹಿ ಪುರಿ. ತಿನ್ನೋದಕ್ಕೆ ಚೆನ್ನಾಗಿತ್ತು, ಒಳ್ಳೆ ಹೆಡ್ ಸ್ಟಾರ್ಟ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದೆ ಇಲ್ಲಿನ ಮೋಸ್ಟ್ ಸ್ಪೆಷಲ್ ಹಾಗೂ ಯೂನಿಕ್ ಡಿಶ್ ಆದಂತ ಮಸಾಲಾ ಪಾವು. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇವರು ತಯಾರು ಮಾಡುವಂತ ಎಲ್ಲ ಫುಡ್ಗೂ ಒಂದು ಸ್ಪೂನ್ ಆಯಿಲ್ ಕೂಡ ಬಳಕೆ ಮಾಡದೆ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ನಿಂಬೆಹಣ್ಣು ಇಟ್ಕೊಂಡು ತಿಂತಾ ಇದ್ರಂತೂ ಸ್ವಲ್ಪ ಹುಳಿ ಸ್ವಲ್ಪ ಖಾರ ವಿಭಿನ್ನವಾಗಿ ಚೆನ್ನಾಗಿ. ಇಲ್ಲಿನ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಸರ್ವ್ ಮಾಡುವಂತ ಎಲ್ಲಾ ತಿಂಡಿ ಪದಾರ್ಥಗಳಿಗೆ ಇವ್ರು ಬಡಿಸೋದು ಅಮೂಲ್ ಬಟರ್. ಇನ್ನು ನಾವು ತಗೊಂಡಿರ್ತಕ್ಕಂತ ಪಾವ್ ಭಾಜಿ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ತುಂಬಾನೇ ಸಾಫ್ಟ್ ಆಗಿರ್ತಕ್ಕಂಥ ಪಾವು, ರಿಚ್ ಕ್ರೀಮಿ ಹಾಗೂ ಬಟರಿ ಆಗಿರ್ತಕ್ಕಂಥ ಬಾಜಿ ತಿಂತಾ ಇದ್ರೆ ಅಂತೂ ತುಂಬಾನೇ ಅದ್ಭುತವಾಗಿ ಸಕ್ಕದಾಗಿತ್ತು. ಇಲ್ಲಿನ ಪಾವ್ ಭಾಜಿ ಆಗ್ಲಿ ತವಾ ಪಲಾವ್ ಆಗ್ಲಿ ಎರಡನ್ನು ಕೆಜಿ ಲೆಕ್ಕದಲ್ಲಿ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಪಾರ್ಸಲ್ಗೂ ಕೊಡ್ತಾರೆ. ನಾವು ಒಂದ್ ಅರ್ಧ ಪ್ಲೇಟ್ ಚೀಸ್ ತವಾ ಪಲಾವ್ ಆರ್ಡರ್ ಮಾಡಿದ್ವಿ. ಯಥೇಚ್ಛಿಯಾಗಿ ಮೇಲ್ಗಡೆ ಚೀಸ್ ನ ಹಾಕಿ ಕೊಡ್ತಾರೆ. ಬೆಂಗಳೂರಿನ ಚಳಿ ಚಳಿ ವೆದರ್ಗೆ ಮಸಾಲ ಭರಿತವಾಗಿ ಬಿಸಿ ಬಿಸಿಯಾಗಿರ್ತಕ್ಕಂಥ ತವಾ ಪಲಾವ್ ಚೆನ್ನಾಗಿತ್ತು. ಅಂಡ್ ಫೈನಲಿ ಫ್ರೆಶ್ ಫುಡ್ ಪಲ್ಪ್ ಇಂದ ಮಾಡಿರ್ತಕ್ಕಂಥ ಸೀತಾಫಲ್ ಮಿಲ್ಕ್ ಶೇಕ್ ಇಂದ ನಾವು ಮುಗಿಸಿದ್ವಿ. ಬೆಂಗಳೂರಲ್ಲೇ ಇರೋದು ಇಂದಿರಾನಗರ್ ಹಾಗೂ ಸಂಜಯ್ ನಗರಲ್ಲಿ 2 ಬ್ರಾಂಚ್ ಇದೆ. ಹೈಲಿ ರೆಕಮೆಂಡ್ ಮಾಡ್ತೀನಿ, ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ.